RSS ಇದು ಹೇಳ್ತಾರೆ, ಅದಾದ್ಮೇಲೆ ಹೊರಗಡೆ ಬಂದಾಗ ಕ್ಷಮೆ ಕೇಳ್ತೀನಿ ಅಂತ ಹೇಳ್ತಾರೆ. ಡಿ ಕೆ ಶಿವಕುಮಾರ್ ಪಾಪ ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅನ್ನೋದು ಬಿಟ್ಟು ನಮಸ್ತೆ ಸೋನಿಯಾ ಮಾತೆ ಇಟ್ಲಿ ಕಾ ಪುತ್ರಿ ಅಂತ ಹೇಳಿ ಮಾತಾಡಿದ್ರು. ಪಟಕ್ಕನೆ ಅವನು ಸಿದ್ದರಾಮಯ್ಯ ತೆಗೆದು ಸಿದ್ದರಾಮಯ್ಯ ಮಾಡಿಬಿಟ್ಟು ಇದು ಯಾರನ್ನ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಮಾಡ್ತೀವಿ ಸೋನಿಯಾ ಗಾಂಧಿ. ಭಾರತ ಮಾತೆಗೆ ನಮಸ್ತೆ ಅಂದರೆ ಅವ್ರಿಗೆ ಬ್ಯಾನ್ ಆಗ್ತದೆ. ಇಟ್ಲಿ ಮಾತೆಗೆ ಒಂದು ಇಟ್ಲಿದೇ ಒಂದು ಕತ್ತಿ ಅದನ್ನು ಹಾಡ ಕಟ್ಟಬೇಕು, ಕಡೆಗೆ ಇಂಗ್ಲೀಷ್ನಾಗರೆ ಕಟ್ಟಬೇಕು. ಇಂಗ್ಲೀಷ್ನಾಗರೆ ಒಂದು ಸೋನಿಯಾ ಮಾತೆಗೆ ಕಟ್ಟಿ ಹಾಡಿದ್ರೆ ಸಿದ್ದರಾಮಯ್ಯ 24 ತಾಸಿನಾಗ ಇಳಿದು ಡಿ ಕೆ ಶಿವಕುಮಾರ್ ಆಗ್ತದೆ. ಇದು ನಾಟಕ ಮಾಡಕ್ಕೆ ಹೋಗ್ತಾನೆ ಡಿ ಕೆ ಶಿವಕುಮಾರ್. ಯಾಕೆ ಮಾಡ್ತಾರಂದ್ರೆ ಒಂದು ಕಾಲು ಈ ಕಡೆ ಇಟ್ಟಾರ ಅವರು ಬಿ ಜೆ ಪಿ ಕಡೆನೂ ಒಂದು ಚರ್ಚೆ ಮಾಡ್ಯಾರ ಅವರು ಡಿ ಕೆ ಶಿವಕುಮಾರ್. ಅವ್ರ ಹಿಂದೆ MLA ಎಲ್ಲತ್ತು ಬಿಟ್ಟಾರ. ಅದನ್ನು ಹೇಳ್ತೀನಿ ನಿಮ್ಗೆ. ದಿಲ್ಲಿ ಒಳಗೆ ಒಂದು ಚರ್ಚೆ ಆಗೈತೆ ಡಿ ಕೆ ಶಿವಕುಮಾರ್ದು. ನಮ್ಮ ಮಹಾಮಹಿಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಒಂದು 60ರಿಂದ 70 ಕಾಂಗ್ರೆಸ್ MLA ತೊಗೊಂಡು ಬರ್ತೀವಿ, ಮುಂದೆ ನಮಸ್ತೆ ಸದಾ ಒತ್ಸಲೆ ಹಾಡ್ತೀವಿ ಅಂತೇಳಿ ಹಾಡ್ಯಾರ. ಹೊಂದಾಣಿಕೆ ಮಾಡ್ಕೊಳಕ್ಕೆ BJP ಜೋಡ ಈಗ ಹಿಂದ್ಗಡೆ ನಮ್ಮ ಇಂಟು ರಿಪೋರ್ಟ್ ಐತಿ ಏನಂದ್ರೆ ಡಿ ಕೆ ಶಿವಕುಮಾರಿಂದ 12ರಿಂದ 13 ಮಂದಿ ಇಲ್ಲ, ಎಲ್ಲ ಸಿದ್ದರಾಮಯ್ಯ ಕಡೆ ಅದಾರ ಹೋಯ್ತು ರಿಪೋರ್ಟ್. ನನಗೆ ನಮ್ಮ ಪಾರ್ಟಿ ಒಬ್ಬ ಹೈಕಮಾಂಡದವ್ರು ಕೇಳಿದ್ರು, पाटिल जी आपको कितना डी के शिवकुमार के साथ है? ये तो ना है 10-12 है, वो भी बीजेपी के साथ आए तो एक भी नहीं आएगा था. अंदर बीजेपी ಬರ್ತಿರೋ ಜೋಡ ಬಂದ್ರೆ ಅವು आपका सही ये है, करेक्ट है आपका. वैसे ही पहला हम कोशिश किया थे डी के शिवकुमार के साथ. विजेंद्र ने बोले थे, विजेंद्र जी डिप्यूटी CM डी के शिवकुमार जी कर्नाटक को बेच देते थे, मारे बिಡ್ತಿದ್ರು. ಇಬ್ಬರು ಕೂಡಿಬಿಟ್ರೆ ಮಾರೇ ಬಿಡ್ತಾರೋ. ಅದಕ್ಕೆ ಡಿ ಕೆ ಶಿವಕುಮಾರ್ ಆಗೋದಕ್ಕೆ ನಮಗೆ ವಿರೋಧ ಯಾಕಪ್ಪ ಅಂದ್ರೆ ಸಿದ್ದರಾಮಯ್ಯ ಏನು ಸಾಬರಪುರಾಗ ಮಾಡ್ತಾನೆ, ಒಂದು 2 ವರ್ಷ ಮಾಡಲ್ಲ. ಆದರೆ ಡಿ ಕೆ ಶಿವಕುಮಾರ್ ಆಗೋರು ಇಂಥ ಭ್ರಷ್ಟ, ಅವ ಒಬ್ಬ ಭ್ರಷ್ಟ, BJP ಒಬ್ಬ ಭ್ರಷ್ಟ, ಇಬ್ಬರು ಕುಡಿದ್ರು ಕರ್ನಾಟಕ. ಅಲ್ಲಿಂದ ನೀವು SIT ಇದು ಮಾಡ್ತಾ ಇದ್ದಾರೆ ಸರ್. ಈಗ SIT ಧರ್ಮಸ್ಥಳ ಈಗ ಏನಾಯ್ತು ರೀ SIT? ಅಲ್ಲಿ ಒಂದರಿ ಬುರುಡಿ ಸಿಕ್ಕುವ, ಒಂದರಿ ಎಲುವು ಸಿಕ್ಕುವ, ಏನು ಸಿಕ್ಕು ಅಲ್ಲಿ? ಏನು ಸಿಕ್ಕು? ಪಾನ್ ಪರಾಗ ಚೀಟಿ ಸಿಕ್ಕು, ಗುಟ್ಕಾ ಚೀಟಿ ಸಿಕ್ಕು. ಅದಕ್ಕೆ 20 ಫೂಟ್ ತೆಗ್ಗ ಹಾಡಿದ್ರೆ 20 ಫೂಟ್ ತೆಗ್ಗ ಯಾರು ಹಾಡ್ತಾರಲ್ರಿ? ಹಿಂದೂಗಳೊಳಗೆ ಯಾರು ಹಾಡ್ತಾರ? ನಮ್ಮ ಲಿಂಗಾಯತೊಳಗೆ ಹಡ್ಡೋದೇ 6 ಫೂಟ್ ಹಾಡ್ತಾರೆ. 20 ಫೂಟ್ದೊಳಗೆ ಅಂಥ ಅಡಿವ್ಯಾಗ ಹೆಂಗೆ ಮುಚ್ಚಿಡ್ತಿರ್ಬೇಕು ಪಾಪ. SIT ಅಲ್ಲಿ ಮಾಡಿದ್ದೆ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಒತ್ತಾಯಕ್ಕೆ. ಅವ್ರಿಗೆ ಒಟ್ಟು ಹಿಂದೂ ಸಮಾಜ, ಹಿಂದೂ ಧರ್ಮವನ್ನು ಅಪಮಾನ ಮಾಡಬೇಕು, ಧರ್ಮಸ್ಥಳ ಅಪಮಾನ ಮಾಡಬೇಕು. ಅಲ್ಲಿ ಅಯ್ಯಪ್ಪ ಸ್ವಾಮಿದು ಮಾಡಲಿಲ್ಲ, ಈಗ ಇದಕ್ಕೆ ಬೆನ್ನು ಹತ್ತಾರ ಚಾಮುಂಡಿಗೆ, ಅದು ಅಪವಿತ್ರ ಮಾಡೋದು. ಅದಕ್ಕೆ ಹಿಂದೂ ಧರ್ಮ ದೇವಸ್ಥಾನಗಳನ್ನು ಒಂದು ರೀತಿ ಟಾರ್ಗೆಟ್ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಮಾಡ್ಯಾರ. ಅದರ ನಿರ್ದೇಶನ ಸಿದ್ದರಾಮಯ್ಯಗೆ ಬಂದೈತೆ. ಸಿದ್ದರಾಮಯ್ಯ ಆದರೆ ಪಾಪ ನಮ್ಮ ಹೋಮ್ ಮಿನಿಸ್ಟರ್ ಅಂತರೂ ಅವ್ರಿಗೇನೂ ಗೊತ್ತಿರೋದಿಲ್ಲ. ಇಲ್ಲಿ ಕರ್ನಾಟಕದಾಗ 10 ಸತ್ತು ಅಂದರೂ ನೋಡ್ತೇನೆ, ಗೊತ್ತಿಲ್ಲ, ಪರಿಶೀಲಿಸ್ತೇನೆ. ಅದನ್ನು ನನಗೆ ಇನ್ನೂ ನನ್ನ ಗಮನಕ್ಕೆ ಬಂದಿಲ್ಲ. ಗಮನಕ್ಕೆ ಬರಲಾರ್ದ ಹೋಮ್ ಮಿನಿಸ್ಟರ್ ಅದಾರೆ. ಡೆಪ್ಯೂಟಿ CM ಅಂತರ ಏನು ಹೇಳೋದು ಕಥೆನೇ ಬೇಕಾಗಿಲ್ಲ. ಅದಕ್ಕೆ ಕರ್ನಾಟಕದಲ್ಲಿ ಆಡಳಿತ ಅನ್ನೋದು ಎಲ್ಲ ಭ್ರಷ್ಟಾಚಾರ ಅಂತರೂ, ವ್ಯಾಪಕ ಭ್ರಷ್ಟಾಚಾರ ಅಂತರೂ ಎಲ್ಲಿ ಹೋದರೂ ರೊಕ್ಕಿಲ್ಲಾರ್ದು ಏನು, ಅದು 10 ಪಟ್ಟು ಆಗೈತೆ ರೇಟ್. ನೀನೇನೇ ಸಬ್ ರಿಜಿಸ್ಟ್ರ್ ಮತ್ತು 1% ಏರ್ಸ್ಯಾರ. ನೋಡ್ರಿ ಸರ್ಕಾರ ಎಷ್ಟು ಫ್ರಾಡ್ ಮಾಡ್ತೈತೆ ಅನ್ನೋದು ನೀನು ಉದಾಹರಣೆ ಹೇಳ್ತೀನಿ. 2 ದಿವಸದಿಂದ ಅದೇನು ಇದನ್ನು ನೆಟ್ ಸರ್ವರ್ನೇ ಡೌನ್ ಮಾಡಿ ಇಟ್ಬಿಟ್ಟಾರೆ. ಸರ್ವರ್ ಯಾಕಪ್ಪ ಅಂದ್ರೆ 1% ಇದ್ದಿದ್ದು 2% ಮಾಡ್ಯಾರ. ಈ ಗ್ಯಾರಂಟಿ ಕೊಟ್ಟು 65,000 ಕೊಟ್ಟಿದ್ದೆ, ನಮ್ಮ ಯಾಕೆ ಒಪ್ಪಿಗೆ ಹಾಕ್ಯಾರಲ್ಲ. ಹಿಂಗೆ ರೊಕ್ಕ ತೆಗೆದು ಇಲ್ಲಿ ರೊಕ್ಕ ತೆಗೆದು ಇಲ್ಲೇ ಹಾಕ್ಲಕತ್ತೆ. ಅದಕ್ಕೆ ಏನಾಗಿತ್ತು ಕರ್ನಾಟಕದಾಗ 2 ದಿವಸ ಸರ್ವರ್ ಬಂದ್ ಮಾಡ್ತಾರೆ. ಒಂದು ಸರ್ಕಾರನೇ ಬಂದ್ ಮಾಡ್ತದೆ. ನಂದೇ ಖರೀದಿ ಇತ್ತು, ನಮ್ಮ ಸಕ್ಕರೆ ಕಾರ್ಖಾನೆದು 113 ಎಕರೆ ಖರೀದಿ ಇತ್ತು. ನಿನ್ನೆ ಸರ್ವರ್ ಡೌನ್ ಐತಿ, ಮೊನ್ನೆ ಸರ್ವರ್ ಡೌನ್ ಐತಿ. ನೀನು ಆ ರೇಟ್ ಹೆಚ್ಚಾದ ಮ್ಯಾಗ ಮತ್ತು ಸರ್ವರ್ ತಂತಾನೆ ಆಟೋಮೆಟಿಕ್ ಇದಾಗಿತ್ತು. ಅಂದ್ರೆ ಎಷ್ಟು ಎಲ್ಲದ್ರ ಮ್ಯಾಗೂ ಮರಣ ಉತ್ತಾರೆ ಮ್ಯಾಗ 25 ರೂಪಾಯಿ ಹಾಕ್ಯಾರ. ಗ್ಯಾರಂಟಿ ಏನು ಗ್ಯಾರಂಟಿ ಇದು? ಅದಕ್ಕೆ ದುರ್ದೈವ ಅಂದ್ರೆ BJP ಕೆಲವು ನಾಯಕರು ಕಾಂಗ್ರೆಸ್ಸಿನ ಜೊತೆಗೆ ಹೊಂದಾಣಿಕೆ ಆಗ್ಯಾರ.
ನಾ ಹೇಳ್ದಲ್ಲ ಆಗಲೇ ಪೊಲೀಸ್ ಅಧಿಕಾರಿಗೆ ಬೈಲಾಕತ್ತೀರಿ ಯಾರು ಕರಿ ಬಸವ ಬಿಳಿ ಬಸವ ಅಂತ ನಮ್ಮ ಅಶೋಕ. ನಾ ಅವಾಗೇ ಎದ್ನೆ ತಿಳಿದು ಎಲ್ಲ ನಾಟಕ ಕಂಪ್ನಿ ಬಿಡು, ಅಲ್ಲಿ ಕೂತಾರಲ್ಲ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರು, ಹೋಮ್ ಮಿನಿಸ್ಟರ್ 3 ಮಂದಿನ ಟಾರ್ಗೆಟ್ ಮಾಡಿ ಮಾತಾಡು. ನೀ ಆ ಪೊಲೀಸ್ ಅಧಿಕಾರಿ ಏನು ಮಾಡ್ತಾರೆ ತಂದೇನ ಅವ್ರಿಗೆ ಆರ್ಡ್ರ್ ಮಾಡ್ಯಾರ ಪೊಲೀಸರದ್ದು ಎಂತಪ್ಪ. ನಾಟಕ ಕಂಪ್ನಿ ಅಶೋಕ ಬಿಡು ಅಂದ್ಕೊಳ್ಳಿ, ನೀ ಯತ್ನಾಳಿಗೆ ಹೇಳಪ್ಪ ಕೈ ಮುಗಿತೀನಿ, ನಮ್ಗೆ ಹಂಗೆ ತೊಂದರೆ ಮಾಡಬೇಡ. ತೊಂದರೆ ನಾ ಬಿ ಜೆ ಪಿನ ಹೊರಗೆ ಹಾಕಿರಲ್ಲ, ನಂದೇನು ಐತಿದೆ ಮುಂದೆ ಹೆಂಗೆ ಸರ್ ಕೆಲವರು ಏನು ಮೇನ್